ಕಂಡಕ್ಟರ್ ಮೇಲೆ ಹಲ್ಲೆಯಾದ್ರೂ ನಿಗಮದ ಅಧ್ಯಕ್ಷರು ಫುಲ್ ಸೈಲೆಂಟ್ ಆಗಿನೇ ಇದ್ದಾರೆ. ನಿರ್ವಾಹಕ ಆಸ್ಪತ್ರೆ ಸೇರಿದ್ರು ಕೂಡ ಭೇಟಿಯಾಗಿಲ್ಲ ನಿಗಮದ ಅಧ್ಯಕ್ಷ. ಮರಾಠಿ ಮತ ಓಲೈಸೋ ಸಲುವಾಗಿ ಬರಲಿಲ್ವಾ ಹಾಗಾದ್ರೆ ರಾಜು ಕಾಗೆ? ಕಳೆದ 4 ದಿನಗಳಿಂದ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಂಡಕ್ಟರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆಯಾದ್ರೂ ನಿಗಮದ ಅಧ್ಯಕ್ಷರು ಬಂದಿಲ್ಲ. ನಿರ್ವಾಹಕ ಆಸ್ಪತ್ರೆ ಸೇರಿದ್ರು ಭೇಟಿಯಾಗಿಲ್ಲ ನಿಗಮದ ಅಧ್ಯಕ್ಷ ರಾಜು ಕಾಗೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಖುದ್ದು ಸಚಿವರೇ ಬಂದ್ರು, ನಿಗಮದ ಅಧ್ಯಕ್ಷರು ಮಾತ್ರ ಬಂದಿಲ್ಲ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗ ಕಾಗವಾಡ ಕ್ಷೇತ್ರದ ಶಾಸಕ ಯಾಕೆ ಬಂದಿಲ್ಲ? ಮರಾಠಿ ಮತ ಓಲೈಸೋ ಸಲುವಾಗಿ ಬಂದಿಲ್ಲ ಸಾಹೇಬ್ರು. ಬಂದ್ರೆ ಮರಾಠಿ ಮತಗಳ ಬೀಳಲ್ವಲ್ಲ, ಬರಲ್ವಲ್ಲ ಅವ್ರ ಕಡೆ. ಅದಕ್ಕೆ ಮರಾಠಿ ಪುಂಡರು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದುವರೆಗೂ ನಿಗಮದ ಅಧ್ಯಕ್ಷರಾಗಿ ಆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಯಾಕಾಯ್ತು, ಹೇಗಾಯ್ತು, ಏನಾಯ್ತು, ಆ ಕಂಡಕ್ಟರ್ ಪರಿಸ್ಥಿತಿ ಹೇಗಿದೆ, ಚಿಕಿತ್ಸೆ ಯಾವ ರೀತಿಯಾಗಿ ನಡೀತಾ ಇದೆ, ಕನ್ಸರ್ನ್ ಕೂಡ ಇಲ್ಲ ರಾಜು ಕಾಗೆ ಅವರಿಗೆ. ಹೋಗಿ ಭೇಟಿ ಮಾಡಬೇಕು, ಆರೋಗ್ಯ ವಿಚಾರಿಸಬೇಕು ಅಂತ ಏನೇನೂ ಇಲ್ಲ. ಅದೇ ಇನ್ಯಾರಿಗೋ ಹುಷಾರಿಲ್ಲ, ಇನ್ಯಾರೋ ರಾಜಕಾರಣಿಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ಓಡೋಡ್ ಹೋಗ್ತಾರೆ ನೋಡೋದಕ್ಕೆ, ಕೇಳೋದಕ್ಕೆ. ಅಲ್ಲಿ ಲಾಭ ಇರುತ್ತಲ್ಲ. ಇದು ಕೇವಲ ಕಂಡಕ್ಟರ್, ಸಾಮಾನ್ಯ ಕಂಡಕ್ಟರ್ ಅಲ್ವಾ, ನಡೆಯುತ್ತೆ. ಯಾರು ಹೊಡೆದ್ರೇನು, ಯಾರು ಸತ್ರೇನು. ರಾಜು ಕಾಗೆ ಅವರು ನಿಗಮದ ಅಧ್ಯಕ್ಷ. ಅವಾಗ್ಲೇನೆ ಹೋಗಬೇಕಾಗಿತ್ತು, ಆ ದಿನಾನೇ ಹೋಗಬೇಕಾಗಿತ್ತು, ಆ ಕ್ಷಣನೇ ಅಲ್ಲಿರಬೇಕಾಗಿತ್ತು. ಅವರು 4-5 ದಿನಗಳಾಯಿತು ಈ ಹಲ್ಲೆ ಆಗಿ, ಈ ಘಟನೆ ಆಗಿ, ಇವತ್ತಿನವರೆಗೂ ಹೋಗಿಲ್ಲ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಯಾಕಂದ್ರೆ ರಾಜು ಕಾಗೆ ಅವರು ಮಾನ್ಯ ಶಾಸಕರು ಕೂಡ ಇದ್ದಾರೆ, ಒಂದು ಸಂಸ್ಥೆಯ ಅಧ್ಯಕ್ಷರು, ಅದು ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಆದರೆ ಸ್ವತಃ ಆ ವಿಭಾಗದ ಸಾರಿಗೆ ಸಚಿವರೇ ರಾಮಲಿಂಗಾರೆಡ್ಡಿ ಅವರು ಬಂದು ಬೆಂಗಳೂರಿಂದ ಬಂದು ನೋಡಿ ಹೋದ್ರು. ಆದರೆ ಇಲ್ಲಿ ನಮ್ಮ ಜಿಲ್ಲೆಯವರೇ ಆಗಿರುವಂಥವ್ರು ಇವರು ಯಾಕೆ ನೋಡಕ್ ಬರಲಿಲ್ಲ ಅನ್ನುವಂಥದ್ದು ನಮಗೆಲ್ಲ ನೋವಿದೆ, ಒಂದು ಅನುಮಾನನೂ ಇದೆ. ಇವರೇನೋ ಪರಭಾಷಿಕರ ಓಲೈಕೆಗೋಸ್ಕರ, ಪರಭಾಷಿಕರ ಮತಗಳಿಗೋಸ್ಕರ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ, ಅದು ಒಬ್ಬ ಸರ್ಕಾರಿ ನೌಕರಸ್ಥ, ಒಂದು ಅರೆ ಸರ್ಕಾರಿ ಆಗಿ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಅದು ಸರ್ಕಾರಿ ಒಂದು ಸೇವೆಗಾಗಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಲ್ಲೆಗಾದಂಥ ಸಂದರ್ಭದಲ್ಲಿ ರಾಜು ಕಾಗೆ ಅವರು ಬಂದು ನಿಗಮದ ಅಧ್ಯಕ್ಷರವರು ಅವ್ರು ಬಂದು ನೋಡ್ಬೇಕಾಗಿತ್ತು. ಯಾಕೆ ನೋಡಿಲ್ಲ ಅನ್ನುವಂಥದ್ದು ನಮಗೆ ಬೇಸರ ಆಗಿದೆ. ಹಾಗಾಗಿ ನಾವು ಅದನ್ನ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನ ರಾಜು ಕಾಗೆ ಅವರು ಈ ಬೇರೆ ಮತಗಳಗೋಸ್ಕರ ಇಂಥದನ್ನ ಕಡೆಗಣಿಸ್ತಾ ಇದ್ದಾರೋ, ಅಥವಾ ಒಂದು ಬೇರೆ ರೀತಿಯಾಗಿ ಅದನ್ನ ದುರುದ್ದೇಶ ಇಟ್ಕೊಂಡು ಇದನ್ನ ವಿಚಾರ ಮಾಡಿ ಅವ್ರ ಹತ್ರ ಬಂದಿಲ್ಲ ಅನ್ನೋಂಥದ್ದು ನಮಗೆಲ್ಲ ಅವರೇ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ತಮ್ಮ ಮುಖಾಂತರ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಜು ಕಾಗೆ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಅದು ಇನ್ನಾದ್ರೂ ಎಚ್ಚೆತ್ಕೊಂಡು ಇದ್ರ ಮುಖಾಂತರ ತಮ್ಮೆಲ್ಲರ ಸುದ್ದಿವಾಹಿನಿಗಳ ಮುಖಾಂತರ ಅವರು ಇದನ್ನ ನೋಡಾದ್ರೂ ಎಚ್ಚೆತ್ಕೊಂಡು ತಕ್ಷಣವೇ ಅವ್ರನ್ನ ಭೇಟಿಯಾಗಿ ಅವರ ಕುಶಲೋಪಕಾರಿಗಳನ್ನು ವಿಚಾರಿಸಿ ಅವರ ಏನೇ ಆಗು ಹೋಗುವನ್ನ ಸರ್ಕಾರದಿಂದನೇ ಭರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀವಿ, ರಾಜು ಕಾಗೆ ಅವರು ಬರಲಿಲ್ಲ. ಹಾಗಾಗಿನೇ ಕನ್ನಡ ಪರ ಸಂಘಟನೆಯವರು ಅಲ್ಲಿ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅಂದರೆ ನಿಗಮದ ಅಧ್ಯಕ್ಷರಾಗಿ ಬಂದು ನೋಡೋದು ಅವ್ರ ಜವಾಬ್ದಾರಿ ಇರುತ್ತೆ. ಅವರೇ ಬಂದಿಲ್ಲ ಅಂತ ಅಂದರೆ ಇನ್ನು ಕನ್ನಡಿಗರನ್ನು ಯಾರು ಬೇಕಾದರೂ ಯಾವ ರೀತಿ ಬೇಕಾದರೂ ನಡೆಸ್ಕೊಳ್ಬಹುದೇನೋ. ಹಾಗಾದರೆ ಅದೇ ಈ ಮರಾಠರ ಮೇಲೆ, ಅಲ್ಲಿನ ಮಹಾರಾಷ್ಟ್ರದವ್ರ ಮೇಲೆ ಏನಾದರೂ ಹಲ್ಲೆ ಮಾಡಿಬಿಟ್ಟಿದ್ರೆ ಇವರೇ ಓಡೋಗ್ತಾ ಇದ್ರು. ಅಯ್ಯೋ ತಪ್ಪಾಯ್ತಪ್ಪ, ಕ್ಷಮಿಸ್ಬಿಡಿ, ನಮ್ಮವ್ರೇನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಇವರೇ ಓಡೋಗ್ತಾ ಇದ್ರು. ಆದರೆ ಕಂಡಕ್ಟರ್ ಮೇಲೆ ಮರಾಠ ಪುಂಡ್ರು ಹಲ್ಲೆ ಮಾಡಿದ್ದಾರೆ, ಆದರೂ ಕೂಡ ರಾಜು ಕಾಗೆ ಹೋಗಿಲ್ಲ. ಅದು ಯಾಕೆ ಹೋಗಿಲ್ಲ ಅಂತ ಅವರೇ ಹೇಳಬೇಕು.